ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಗ್ಯಾರಂಟಿಗಳ ಜಾರಿಗೆ ಸರ್ಕಾರ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಹಣವನ್ನ ಹೊಂದಿಸಲಿಕ್ಕೆ ಈಗಾಗಲೇ ಸರ್ಕಾರ ಸರ್ಕಸ್ ಅನ್ನ ಮಾಡ್ತಾ ಇದೆ. ಯಾವ ಮೂಲ, ಹಾಗಾದ್ರೆ ಹಣವನ್ನ ಕ್ರೋಢೀಕರಿಸೋದು ಯಾವ ರೀತಿ ಅಂತ ನೋಡ್ತಾ ಹೋದ್ರೆ ತೆರಿಗೆ ಜಾಸ್ತಿ ಮಾಡಿ ಆದಾಯ ಸಂಗ್ರಹವನ್ನ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಗ್ಯಾರಂಟಿಗಳ ಜಾರಿ ಮಾಡಲೇಬೇಕಾಗಿರುವಂತಹ ಅನಿವಾರ್ಯ ಸಂದಿಗ್ಧ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕಿದೆ. ಹಣ ಹೊಂದಿಸೋದಕ್ಕೆ ಸಾಕಷ್ಟು ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ತೆರಿಗೆ ಜಾಸ್ತಿ ಮಾಡಿ ಆದಾಯ ಸಂಗ್ರಹಕ್ಕೆ ಮುಂದಾಗಿರೋದು. ಬಿಬಿಎಂಪಿಯ ವ್ಯಾಪ್ತಿಯ ಆಸ್ತಿ ತೆರಿಗೆ ಹೆಚ್ಚಳಕ್ಕೆ ಪ್ರಸ್ತಾವನೆ ಬಂದಿದೆಯಂತೆ. 30% ಆಸ್ತಿ ತೆರಿಗೆಯನ್ನ ಹೆಚ್ಚಳ ಮಾಡಬೇಕು. ಪಾಲಿಕೆ ಮನವಿ ಮಾಡಿಕೊಂಡಿರೋದು 20% ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಸಮ್ಮತಿ ಕೊಡುವಂತಹ ಸಾಧ್ಯತೆಗಳಿದೆ. ಏಕಾಏಕಿ 30% ಜಾಸ್ತಿ ಮಾಡೋದು ಬೇಡ ಅಂತ ಹೇಳಿ 20% ಆಸ್ತಿ ತೆರಿಗೆ ಹೆಚ್ಚಳ ಮಾಡಿದ್ರೆ ಜನರಿಗೆ ದೊಡ್ಡ ಹೊರೆ ಬೀಳತ್ತೆ. 10,000 ರೂಪಾಯಿ ತೆರಿಗೆ ಕಟ್ತಾ ಇದ್ದವರು 12,000 ಕಟ್ಟಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬಹುಶಃ ದೊಡ್ಡ ಮಟ್ಟದ ವಿರೋಧ ಕೂಡ ಸರ್ಕಾರದ ವಿರುದ್ಧ ಕೇಳಿ ಬರುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. 20% ಆಸ್ತಿ ತೆರಿಗೆ ಹೆಚ್ಚಳ ಮಾಡಿದ್ರೆ ಜನರ ಮೇಲೆ ಅದು ಕೂಡ ಬೀಳುತ್ತೆ. ಜನರಿಂದ ಕಿತ್ತು ಜನರಿಗೆ ಕೊಡುವಂತಹ ಭಾಗ್ಯ ಇದು ಅಂತ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ನೋಡ್ತಾ ಹೋದ್ರೆ. ಯಾಕಂದ್ರೆ ಜನ ಕಟ್ಟುವಂತಹ ಆಸ್ತಿ ತೆರಿಗೆಯನ್ನ ಈಗ ಮತ್ತೆ ಜಾಸ್ತಿ ಮಾಡಿದ್ರೆ ಬೆಂಗಳೂರಿನಲ್ಲಿ ಜೀವನ ಮಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ ಕೊರೋನಾ ಬಂದು ಹೋದ ಮೇಲಂತೂ ಜನಜೀವನ ಇನ್ನೂ ಕೂಡ ಕೆಲವೊಂದಿಷ್ಟು ಸಮುದಾಯದವರು ಅಥವಾ ಕೆಲವೊಂದಿಷ್ಟು ಮಧ್ಯಮ ಬಡವರ್ಗದವರು ಇನ್ನೂ ಕೂಡ ಸುಧಾರಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಒಂದು ಕಡೆ. ಮತ್ತೊಂದು ಕಡೆಗೆ ಈ ರೀತಿಯಾಗಿ ಆಸ್ತಿ ತೆರಿಗೆಯನ್ನ ಕೂಡ ಎಲ್ಲ ಹೆಚ್ಚಳ ಮಾಡ್ತಾ ಹೋದ್ರೆ ನಾವ್ ಎಲ್ಲಿಂದ ತರಬೇಕು? ಸಂಬಳ ಜಾಸ್ತಿ ಆಗೋದಿಲ್ಲ ಒಂದು ಕಡೆ, ಮತ್ತೊಂದು ಕಡೆಗೆ ಎಲ್ಲ ರೇಟ್ಗಳು ಕೂಡ ಗಗನಮುಖಿ ಆಗ್ತಾ ಇದೆ. ದಿನನಿತ್ಯ ಬಳಸುವಂತಹ ವಸ್ತುಗಳು, ದವಸ ಧಾನ್ಯಗಳಿಲ್ಲ. ಈ ಸಂದರ್ಭದಲ್ಲಿ ಆದಾಯ ತೆರಿಗೆಯನ್ನ ಕೂಡ ಜಾಸ್ತಿ ಮಾಡ್ತಾ ಹೋದ್ರೆ ಬೆಂಗಳೂರಿನ ಜನ ಬೆಂಗಳೂರಿನಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಅನ್ನೋ ವಿಚಾರಗಳು ಕೂಡ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಸ್ವರೂಪವನ್ನ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಬಟ್ ಸರ್ಕಾರಕ್ಕೆ ಉಳಿದುಕೊಂಡಿರೋದು ಬೇರೆ ಇನ್ಯಾವುದೇ ಕೂಡ ಆಪ್ಷನ್ ಇಲ್ಲ. ಯಾಕಂದ್ರೆ 2-3 ದಿನಗಳಿಂದಲೂ ಕೂಡ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಕರೆದು, ಹಣಕಾಸು ಇಲಾಖೆಯ ವಿಶೇಷ ಅಧಿಕಾರಿಗಳನ್ನೆಲ್ಲ ಕರೆದು ಪ್ಲಾನ್ಗಳ ಮೇಲೆ ಪ್ಲಾನ್ಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಹಣವನ್ನ ಕ್ರೋಢೀಕರಿಸಬೇಕು, ತಾವು ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಯಾವ ರೀತಿಯಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ 3 ಯೋಜನೆಗಳನ್ನ ಜಾರಿಗೆ ತರಬೇಕು ಅನ್ನೋ ಪ್ಲಾನ್. ಅದಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಬೇಕಾಗತ್ತೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ. ಹಂಸ, ಈಗಾಗಲೇ ಬೆಂಗಳೂರಿನಲ್ಲಿ ಜೀವನ ಮಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ಎಲ್ಲ ಪ್ರತಿನಿತ್ಯ ಬಳಕೆ ಮಾಡುವಂತಹ ವಸ್ತುಗಳು ಗಗನಮುಖಿಯಾಗಿದೆ. ಈಗ ಸರ್ಕಾರ ತನ್ನ ಗ್ಯಾರಂಟಿಗಳನ್ನ ಪೂರೈಸೋದಕ್ಕೋಸ್ಕರ ಆಸ್ತಿ ತೆರಿಗೆಯ ಹೆಚ್ಚಳ ಮಾಡ್ಲಿಕ್ಕೆ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಶ್ರುತಿ, ನಾವು ನೋಡೋದಾದ್ರೆ ತೆರಿಗೆ ಹೆಚ್ಚಳ ಮಾಡೋದ್ರ ಬದಲು ಈಗ ಬಿಬಿಎಂಪಿಗೆ ಬೇಕಾದಷ್ಟು ಒಂದು ಬಿಲ್ಡರ್ಸ್ ಗಳಿರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು, ಇವರೆಲ್ಲರೂ ಕೂಡ ಕೋಟಿ ತೆರಿಗೆ ಬಾಕಿಯನ್ನ ಉಳಿಸ್ಕೊಂಡಿದ್ದಾರೆ. ಸೊ ಅದನ್ನ ಮೊದಲನೇದಾಗಿ ತೆರಿಗೆಯನ್ನ ಪಾವತಿ ಮಾಡುವಂತಹ ಪ್ಲಾನ್ ಅನ್ನ ಬಿಬಿಎಂಪಿ ಮಾಡಬೇಕಾಗಿದೆ. ಅದನ್ನ ಹೊರತುಪಡಿಸಿ ಇವರು ಏಕಾಏಕಿ 20% ತೆರಿಗೆಯನ್ನ ಹೆಚ್ಚಳ ಮಾಡೋದಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿರುವಂತದ್ದು ಯಾವ ಒಂದು ಆಧಾರದ ಮೇಲೆ ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಿಲ್ಲ. ಈಗಾಗಲೇ ನೋಡಬಹುದು ಸಾವಿರಾರು ಕೋಟಿಗಳು ಬಾಕಿ ಇದೆ. ಆ ಒಂದು ಆದಾಯ ಬಂದರೂ ಕೂಡ ಬಿಬಿಎಂಪಿಯ ಬೊಕ್ಕಸಕ್ಕೆ ಸುಮಾರು ಸಾಕಷ್ಟು ಹಣ ಬರುತ್ತೆ. ಆದ್ರೆ ಆ ಒಂದು ಕಾರ್ಯವನ್ನ ಅಧಿಕಾರಿಗಳು ಮಾಡ್ತಾನೆ ಇಲ್ಲ. ಪ್ರಸಕ್ತ ಸಾಲಿನಲ್ಲಿ ಪ್ರತಿ ವರ್ಷವೂ ಟ್ಯಾಕ್ಸ್ ಅಂದ್ರೆ 5 ವರ್ಷಗಳಿಗೊಮ್ಮೆ ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ 20% ಟ್ಯಾಕ್ಸ್ ಅನ್ನ ಹೇಗೆ ಅವರು ಯಾವೆಲ್ಲ ಒಂದು ಆಧಾರದ ಮೇಲೆ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಅಧಿಕಾರಿಗಳನ್ನೇ ಕೇಳಬೇಕು. ಇದರ ಜೊತೆಗೆ ಏನು ಈಗಾಗಲೇ 5,000 to 6,000 ಕೋಟಿಗೆ ಆದಾಯ ಗಳಿಸಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ಅನ್ನ ಬಿಬಿಎಂಪಿ ಇಟ್ಕೊಂಡಿದೆ. ಹೀಗಾಗಿ ಜನಸಾಮಾನ್ಯರ ಮೇಲೆ ಒಂದು ಹೊರೆಯನ್ನ ಹಾಕೋದಕ್ಕೆ 20% ಅಷ್ಟು ಆಸ್ತಿ ತೆರಿಗೆಯನ್ನ ಹೆಚ್ಚಳ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಸೊ ಈಗಾಗಲೇ ಪ್ರಸ್ತಾವನೆಯನ್ನೇನೋ ಸಲ್ಲಿಸಿದೆ. ಆದ್ರೆ ಅಲ್ಲಿ ಇದು 20%ಗೆ ಆಗುತ್ತಾ ಅಥವಾ ಅದರಲ್ಲಿ ಏನಾದ್ರೂ ಕಟ್ ಆಗುತ್ತಾ ಅಂದ್ರೆ 15 ಅಥವಾ 16% ಬರುತ್ತಾ, ಅನುಮೋದನೆ ಸಿಗುತ್ತಾ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಸೊ ಇಲ್ಲಿವರೆಗೂ ಕೂಡ 20%ಗೆ ಹೆಚ್ಚಳವಾಗಿ ಅಂದ್ರೆ ಈ ಹಿಂದೆ ಎಲ್ಲ 15% ಅಷ್ಟೇ ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗ್ತಿತ್ತು. ಆದ್ರೆ ಈ ಬಾರಿ ಅತ್ಯಂತ ಅಧಿಕವಾಗಿ 20% ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡೋದಕ್ಕೆ ಈಗ ಅವರು ಮುಂದಾಗಿರುವಂತದ್ದು. ಸೊ ಇದರಿಂದ ನಿಜಕ್ಕೂ ಜನಸಾಮಾನ್ಯರಿಗೆ ದೊಡ್ಡ ಹೊಡೆತವೇ ಹೌದು. ಬೇರೆ ಬೇರೆ ದಿನಬಳಕೆ ವಸ್ತುಗಳು, ಅಕ್ಕಿ, ಬೇಳೆ, ಕಾಳು, LPG ರೇಟು ಎಲ್ಲವೂ ಕೂಡ ಹೆಚ್ಚಳ ಆಗಿ ಹೋಗಿದೆ. ಅದ್ರ ಜೊತೆಗೆ ಈ ಒಂದು ಟ್ಯಾಕ್ಸ್ ಕೂಡ ಆಡ್ ಆದ್ರೆ ಅವರಿಗೆ ಸುಮಾರು ಒಂದಷ್ಟು ಜಾಸ್ತಿನೇ ಹೊರೆಯಾಗುತ್ತೆ. ಈಗಾಗಲೇ 20% ಹೈಕ್ ಮಾಡಿದ್ರೆ
10,000 ಕಟ್ತಿದ್ದಂತಹ ಟ್ಯಾಕ್ಸ್ 12,000ಕ್ಕೆ ಹೋಗುತ್ತೆ. ಸೊ ಹೀಗಾಗಿ ಎಲ್ಲದರ ಮೇಲೂ ಕೂಡ ವಾಣಿಜ್ಯ ತೆರಿಗೆ ಇರಬಹುದು ಅಥವಾ ಆಸ್ತಿ ತೆರಿಗೆ ಇರಬಹುದು, ಇದೆಲ್ಲದಕ್ಕೂ ಕೂಡ ಭಾರಿ ಹೊಡೆತ ಬೀಳುತ್ತೆ. ಶ್ರುತಿ. ಓಕೆ ಹಂಸ, ಥ್ಯಾಂಕ್ ಯು ತಮ್ಮೆಲ್ಲ ಈ ಕ್ಷಣದ ಅಪ್ಡೇಟ್ಸ್ಗೆ. ಯಾದಗಿರಿಯಲ್ಲಿ ಬಸ್ ಟಿಕೆಟ್ ಪಡೆಯೋದಕ್ಕೆ ಮಹಿಳೆಯರು ನಿರಾಕರಿಸ್ತಾ ಇದ್ದಾರೆ. ಫ್ರೀಯಾಗಿ ಓಡಾಡೋದಕ್ಕೆ ಬಿಡ್ರಿ ನಮ್ಗೆ ಅಂತ ಹೇಳಿ ಸಿಬ್ಬಂದಿಯ ಜೊತೆ ಗಲಾಟೆ ಮಾಡ್ತಾ ಇದ್ದಾರೆ ಮಹಿಳೆಯರು. ಕಂಡಕ್ಟರ್ ಅವರ ಮನವೊಲಿಸೋದಕ್ಕೆ ಸುಸ್ತಾಗಿದ್ದಾರೆ. ಅದಾದ ಮೇಲೆ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರಂತೆ ಮಹಿಳೆಯರು. ನೋಡಿ, ಉಚಿತವಾಗಿ ಎಲ್ಲರಿಗೂ ಕೂಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಎಲ್ಲರೂ ಕೂಡ ಆರಾಮಾಗಿ ಓಡಾಡಬಹುದು ಅನ್ನೋ ಭರವಸೆಯನ್ನು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಹೆಂಗಿದ್ರು ಸರ್ಕಾರ ಬಂತಲ್ಲ, ನಾವು ಆರಾಮಾಗಿ ಓಡಾಡ್ತೀವಿ ಬಿಡ್ರಿ ಅಂತ ಹೇಳಿ ಅವ್ರು ಹೇಳ್ತಾರೆ ಮಹಿಳೆಯರು. ಬಟ್ ಇದು ಕಂಡಕ್ಟರ್ಗಳಿಗೆ ತಲೆನೋವಾಗಿರುವಂತಹ ಸಂಗತಿ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಂತೂ, ಉತ್ತರ ಕರ್ನಾಟಕ ಭಾಗದಲ್ಲಂತೂ ಮಹಿಳೆಯರು ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಸೊ ಸಿದ್ದರಾಮಯ್ಯನವ್ರನ್ನು ಕೇಳಿ ಅನ್ನೋ ಸಾಕಷ್ಟು ಪ್ರಶ್ನೆಗಳನ್ನ ವಾಪಸ್ ಕಂಡಕ್ಟರ್ಗೆ ಕೇಳಿರುವಂತಹ ಉದಾಹರಣೆಗಳು ಕೂಡ ಇದೆ. ಈ ಶಹಾಪುರದಿಂದ ಕಲಬುರಗಿಗೆ ಹೋಗ್ತಾ ಇರುವಂತಹ ಬಸ್ನಲ್ಲೂ ಕೂಡ ಮಹಿಳೆಯರು ಟಿಕೆಟ್ ತಗೊಳ್ರಮ್ಮ ಅಂದ್ರೂ ಕೂಡ ತಗೊಳ್ಳಿಕ್ ರೆಡಿ ಇಲ್ಲ. ಶಕ್ತಿ ಯೋಜನೆ ನಾಳೆಯಿಂದ ಜಾರಿಯಾಗುತ್ತೆ, ಬಹುತೇಕವಾಗಿ ಖಚಿತ ಅನ್ನೋ ಲೆಕ್ಕಾಚಾರಗಳು ಬರ್ತಾ ಇದೆ. ಸರ್ಕಾರಿ ಬಸ್ಗಳಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಆರಾಮಾಗಿ ಓಡಾಡಬಹುದು, ಎಲ್ಲ ಮಹಿಳೆಯರಿಗೂ ಕೂಡ ಫ್ರೀ ಅಂತ ಹೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಮೊನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಸಚಿವ ಸಂಪುಟ ಸಭೆ ಆಗಬೇಕಾಗಿತ್ತು, ಬಟ್ ನಾಳೆಗೆ ಮುಂದೂಡಿಕೆಯಾಗಿದೆ. ಹಾಗಾದ್ರೆ ನಾಳೆಯಿಂದಲೇ ಕಂಪ್ಲೀಟ್ ಆಗಿ ಈ ಭಾಗ್ಯ ಸಿಗತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಎಲ್ಲ ಕಡೆ ಸಿಕ್ಕರೂ ಕೂಡ ಮಂಗಳೂರಿಗೆ ಮಾತ್ರ ಈ ಫ್ರೀ ಬಸ್ ಭಾಗ್ಯ ಸಿಗೋದಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮಂಗಳೂರಿನ ಭಾಗದಲ್ಲಿ ಸರ್ಕಾರಿ ಬಸ್ಗಳಿಗಿಂತ ಖಾಸಗಿ ಬಸ್ಗಳ ದರ್ಬಾರೆ ಜಾಸ್ತಿ ಅಂತೆ. ಹಾಗಾಗಿ ಸರ್ಕಾರಿ ಬಸ್ಗಳಿಗಿಂತ ಖಾಸಗಿ ಬಸ್ಗಳು ಹೆಚ್ಚಾಗಿರೋದ್ರಿಂದ ಬರೋಬ್ಬರಿ ಮಂಗಳೂರು ನಗರದಲ್ಲಿ 362 ಸಿಟಿ ಬಸ್ಗಳಿದೆಯಂತೆ. ಗವರ್ಮೆಂಟ್ ಬಸ್ಗಳಿರೋದು ಕೇವಲ 30ರ ಆಸುಪಾಸ್ನಲ್ಲಿ ಮಾತ್ರ. ಹಾಗಾಗಿ ಖಾಸಗಿ ಬಸ್ಗಳಲ್ಲಿ ಕೂಡ ಉಚಿತ ಪ್ರಯಾಣಕ್ಕೆ ನೀವು ಅನುವನ್ನ ಮಾಡಿಕೊಡಬೇಕು ಅಂತ ಹೇಳಿ ಮಾಜಿ ಸಚಿವ ಹಾಗೆ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ. ಮತ್ತೊಂದು ಕಡೆಗೆ ಖಾಸಗಿ ಬಸ್ನ ಮಾಲೀಕರು ಹೇಳ್ತಾರೆ, ಸರ್ಕಾರ ನಮಗಾಗಿರುವಂತಹ ನಷ್ಟವನ್ನ ಭರಿಸಿದ್ರೆ ನಾವು ಖಂಡಿತವಾಗ್ಲೂ ಫ್ರೀ ಪ್ರಯಾಣವನ್ನ ನಾವು ಕೂಡ ಮಾಡ್ತೀವಿ, ಸರ್ಕಾರ ಈ ಕೂಡಲೇ ಅನುವು ಮಾಡ್ಕೊಡ್ಬೇಕು ಅಂತ ಹೇಳಿ ಮತ್ತೊಂದು ಕಡೆಗೆ ಖಾಸಗಿ ಬಸ್ಗಳ ಮಾಲೀಕರ ಸಂಘದವರು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ನೋಡಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಆಕ್ಷನ್ ಅನ್ನು ತೆಗೆದುಕೊಳ್ಳುತ್ತೆ ಅಂತ. ಇನ್ನು ಶಕ್ತಿ ಯೋಜನೆ ಬಗ್ಗೆ ಮಂಗಳೂರಿನಲ್ಲಿ ಮಹಿಳೆಯರು ಈಗ ಇದು KSRTC ಯೋಜನೆ ಅಲ್ಲ, ಇದು ಸರ್ಕಾರದ ಯೋಜನೆ. ಈಗ KSRTC ಅವರು ಮಹಿಳೆಯರಿಗೆ ಫ್ರೀ ಆಗಿ ಕೊಂಡೋಗುವಂಥದ್ದು ಅವರ ಯೋಜನೆ ಅಲ್ಲ. ಸರ್ಕಾರ ಯಾವ ಆಶ್ವಾಸನೆಗಳನ್ನು ಸಹ ಚುನಾವಣೆಗಿಂತ ಮುಂಚೆ ಯಾವ ಆಶ್ವಾಸನೆ ಕೊಟ್ಟೆ ಅದನ್ನು ಈಡೇರಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಈ ಏನು ಮಹಿಳೆಯರ ಟಿಕೆಟ್ನ ದರ ಇದೆ ಅಥವಾ ಒಂದು ದಿವಸಕ್ಕೆ ಯಾರೆಲ್ಲ ಮಹಿಳೆಯರು ಪ್ರಯಾಣ ಮಾಡ್ತಾರೆ ಆ ಎಲ್ಲ ಅಮೌಂಟ್ ಅನ್ನು KSRTCಗೆ ರಿಯಂಬರ್ಸ್ ಮಾಡುವಂತ ವ್ಯವಸ್ಥೆಗಳು ಇರ್ತದೆ. ಒಂದು ವೇಳೆ ಸರ್ಕಾರ ಇಡೀ ಕರ್ನಾಟಕದ ವ್ಯಾಪ್ತಿಯಲ್ಲಿ ನಾವು ನಮ್ಮ ಈ ಯೋಜನೆಗಳನ್ನು ನಾವು ಜಾರಿಗೆ ತರ್ತೇವೆ ಅಥವಾ ಮಹಿಳೆಯರಿಗೆ ಇಲ್ಲಿ ಫ್ರೀಯಾಗಿ ಓಡಿಸಬೇಕು ಅಂತ ಹೇಳಿದ್ರೆ ನಮ್ಮ ಜೊತೆ ಮಾತುಕತೆ ಮಾಡಿ ನಾವು ಅದನ್ನು ಏನು ತಮ್ಮ ನಷ್ಟ ಆಗಿದೆ ಅಂದರೆ ಅಥವಾ ಯಾರು ಮಹಿಳಾ ಟ್ರಾವೆಲರ್ಸ್ ಇದ್ದಾರೆ ಅವರ ಹಣವನ್ನು ನಾವು ರಿಯಂಬರ್ಸ್ ಮಾಡ್ತೇವೆ ಅಂತ ಹೇಳಿದ್ರೆ ನನ್ಗನ್ಸುತ್ತೆ ಅದರಲ್ಲಿ ಏನು ಖಾಸಗಿಯವರದ್ದು ಏನು ಅಭ್ಯಂತರ ಏನಿಲ್ಲ. ಈಗ ಇದು KSRTC ಯೋಜನೆ ಅಲ್ಲ, ಇದು ಸರ್ಕಾರದ ಯೋಜನೆ. ಇನ್ನು ಶಕ್ತಿ ಯೋಜನೆ ಬಗ್ಗೆ ಮಂಗಳೂರಿನಲ್ಲಿ ಮಹಿಳೆಯರು ಏನ್ ಹೇಳ್ತಾರೆ ಹಾಗಾದ್ರೆ ಬನ್ನಿ ಕೇಳೋಣ. ಅನುಕೂಲ ಆಗುತ್ತೆ, ಲೇಡೀಸು ಮತ್ತೆ ವಯಸ್ಸಾದವರು ಎಲ್ಲ ಇರ್ತಾರೆ, ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ, ಖರ್ಚು ಸ್ವಲ್ಪ ಕಡಿಮೆ ಬೀಳುತ್ತೆ. ಪ್ರೈವೇಟ್ ಅಂದ್ರೆ ತುಂಬಾ ಖರ್ಚಾಗುತ್ತೆ, ಟಿಕೆಟ್ ಜಾಸ್ತಿ ಇರುತ್ತೆ, ಸ್ವಲ್ಪ ಪಾಪ ವಯಸ್ಸಾದವ್ರಿಗೂ ಸ್ವಲ್ಪ ರಿಸ್ಕ್ ಆಗುತ್ತೆ, ಅವ್ರ ಹತ್ರ ದುಡ್ಡು ಇರುತ್ತೆ ಇಲ್ವಾ ಅಂತ ಗೊತ್ತಾಗಲ್ಲ. ಅದೊಂದು ಸ್ವಲ್ಪ ಫ್ರೀ ಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಲ್ಲ ವಯಸ್ಸಾದವರಿಗೆ. ಪ್ರೈವೇಟ್ ಅಂದ್ರೆ ಗೌರ್ಮೆಂಟ್ ಕೊಟ್ರೆ ಸಾಕು, ಗೌರ್ಮೆಂಟ್ ಅಲ್ಲಿ ಜಾಸ್ತಿ ಹೋಗೋದಲ್ಲ, ಗೌರ್ಮೆಂಟ್ ಕೊಟ್ರೆ ಸಾಕು. ನಮ್ಗೆ ಬಸ್ ಇದ್ರೆ ಒಳ್ಳೇದು ಸಹ, ನಮ್ಗೆ ಅನುಕೂಲ ಎಲ್ಲ ಹೋಗಕ್ ಬರಕ್ಕೆ ಒಳ್ಳೇದು. ಮತ್ತೆ ಬಸ್ ಇರಬೇಕು, ಬಸ್ ಇದ್ರೆ ಒಳ್ಳೇದು. ಖುಷಿ ಆಯ್ತದ ಸಹ, ಒಳ್ಳೆ ಕೆಲಸ ಮಾಡಿದ್ದಾರೆ, ಖುಷಿ ಆಯ್ತದ, ಒಳ್ಳೇದಾಯ್ತು, ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ. ಸಹ ಪ್ರಯೋಜನ ಆಯ್ತದ, ಹಣ ಇಲ್ಲದವ್ರು ಉಂಟು ಪಾಪ, ಹೋಗಕ್ ಬರಕ್ಕೆ ಅನುಕೂಲ ಆಯ್ತದ, ಒಳ್ಳೇದು ಸರ್.
ಅಲ್ಲ, ಫ್ರೀ ಕೊಟ್ಟಿದ್ದಾರೆ ಅಂತ ಬಾಯಿ ಮಾತಿಗೆ ಹೇಳಿದ್ದಾರೆ ಅಂತ ನನ್ನ ಅನಿಸಿಕೆ. ಫ್ರೀ ಕೊಟ್ಟಿದ್ರೆ ನಮಗೆಲ್ಲರಿಗೂ ಒಳ್ಳೆಯದು. ಮಹಿಳೆಯರಿಗೆ ಇದು ಬಸ್ಸಲ್ಲಿ ಹೋಗ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಬೇಕಾದ ಕಡೆಗೆ ಅಂದರೆ ಜಾಬ್ ಕೆಲಸಕ್ಕಾದ್ರೆ ಕೆಲಸಕ್ಕೆ ಹೋಗ್ಬೋದು, ದಿನನಿತ್ಯದ ಕೆಲಸಕ್ಕೆ ನಮ್ಮ ಬಸ್ಸಲ್ಲಿ ದಿನಾಲು ಹೋಗ್ಬೋದು ಅಂತ. ಆದರೆ ಇದು ಸತ್ಯನ ಸುಳ್ಳು ಅಂತ ನಂಗಂತೂ ಗೊತ್ತಿಲ್ಲ. ಸಾರಿಗೆ ಬಸ್ಗಳು ಬೇಕು, ಅಂದರೆ ಇಲ್ಲಿ ಪ್ರೈವೇಟ್ ಜಾಸ್ತಿ ಇರೋದಲ್ಲ, ಗೌರ್ಮೆಂಟು ಬೇಕು. ಜನರಿಗೆ ಒಂದು ಒಳ್ಳೇದಾಗಬೇಕು ಅಷ್ಟೇ. ಆಗುತ್ತೆ, ಪಕ್ಕ ಆಗುತ್ತೆ, ಬಂದ್ರೆ ಆಗುತ್ತೆ. ಇನ್ನೂ ಬಂದಿದೆಯಾ? ಬಂದಿಲ್ಲಲ್ಲ ಇನ್ನು. ಅವ್ರು ಕರೆಕ್ಟಾಗಿ ಏನಾದ್ರು ಹೇಳಿದ್ರೆ ಅದನ್ನ ಟ್ರಸ್ಟ್ ಮಾಡ್ಬೋದು. ಅದು ಬಂದ್ಮೇಲೆ ಯೋಚನೆ ಮಾಡೋಣ. ಇನ್ನೂ ಬಂದಿಲ್ಲ ಆಕ್ಚುಲಿ. ಆಗುತ್ತೆ, ಒಳ್ಳೇದು ಆಗುತ್ತೆ, ಬಡವರಿಗೂ ಹೆಲ್ಪ್ ಆಗುತ್ತೆ, ಜಾಸ್ತಿ ಅಂತ ಹೇಳ್ಬೋದು ಅಷ್ಟೇ. ಈ ಕೊಡುವಂತ ಯೋಜನೆಯಲ್ಲಿ ಉಂಟಲ್ಲ, ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಸೊ ಅದನ್ನು ಇನ್ನೊಬ್ರು ಮಿಸ್ಯೂಸ್ ಮಾಡಬಾರ್ದು ಬೇರೆ ಬೇರೆ ರೀತಿಯಲ್ಲಿ. ಅಂದರೆ ಮಹಿಳೆಯರಿಗೆ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ಇನ್ನೊಂದು ಬೇರೆ ಯಾವುದಾದ್ರೂ ವ್ಯವಸ್ಥೆಯ ಮೂಲಕ ಅದು ಏನಾಗಬಾರ್ದು, ತೊಂದರೆ ಆಗಬಾರ್ದು. ಮತ್ತು ಇದು ಮಹಿಳೆಯರಿಗೆ ಒಂದು ಉತ್ತಮ ರೀತಿಯಾದಂತಹ ಒಂದು ಯೋಜನೆ. ಅದು ಖಂಡಿತ ತಲುಪಲಿಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲಿ ಹೆಚ್ಚಾಗಿ ಸಿಟಿ ಬಸ್ಗಳು ಇರೋದ್ರಿಂದ ಸೊ ಈ ಒಂದು ಅಂದರೆ ನಗರ ವಲಯದಲ್ಲಿ ಇರುವವರಿಗೆ ಸ್ವಲ್ಪ ತಲುಪೋದು ಕಷ್ಟ ಆಗ್ಬೋದು. ಆದರೆ ಗ್ರಾಮೀಣ ಪ್ರದೇಶಗಳಿಗೆ ಇದು ಬಹಳ ಉಪಯುಕ್ತ ಆಗ್ಬೋದು ಅಂತ ಅನಿಸ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ. ಕಿಶನ್, ಈಗಾಗಲೇ ಈ ಫ್ರೀಯಾಗಿ ಮಹಿಳೆಯರು ಆರಾಮಾಗಿ ಓಡಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ, ಬಟ್ ಮಂಗಳೂರಿಗೆ ಯಾಕೋ ಸ್ವಲ್ಪ ಆ ಭಾಗ್ಯ ಸಿಗೋದು ಡೌಟ್ ಅನ್ನಿಸ್ತಾ ಇದೆ. ಯಾಕಂದ್ರೆ ಗೌರ್ಮೆಂಟ್ ಬಸ್ಗಳಿಗಿಂತ ಪ್ರೈವೇಟ್ ಬಸ್ಗಳ ದರ್ಬಾರೇ ಜಾಸ್ತಿ ಇದೆ. ಸೊ ಲೆಕ್ಕಾಚಾರವನ್ನ ಹೇಳೋದಾದ್ರೆ ಎಷ್ಟು ಪ್ರೈವೇಟ್ ಬಸ್ಗಳಿದೆ, ಪ್ರೈವೇಟ್ ಬಸ್ ಮಾಲೀಕರ ಸಂಘದವರು ಏನ್ ಹೇಳ್ತಾರೆ? ಶ್ರುತಿ, ಕರಾವಳಿಯ ಸಂಚಾರ ವ್ಯವಸ್ಥೆಯಲ್ಲಿ ಪ್ರಾಬಲ್ಯವನ್ನು ಹೊಂದಿರುವಂಥದ್ದು ಖಾಸಗಿ ಬಸ್ಗಳು. ದೇಶದಲ್ಲಿ ರಾಷ್ಟ್ರೀಕರಣ ಆದಂಥ ಸಂದರ್ಭದಲ್ಲಿ ಕರಾವಳಿ ಮತ್ತು ಮಲೆನಾಡು ಈ ಭಾಗಗಳನ್ನು ಬಿಟ್ಟು ಬೇರೆ ಎಲ್ಲ ಕಡೆ ರಾಷ್ಟ್ರೀಕರಣ ಮಾಡಲಾಗಿತ್ತು. ಅಂದರೆ ನ್ಯಾಷನಲ್ ಹೈವೇಗಳಲ್ಲಿ ಬಸ್ಗಳು ಅಂದರೆ ಖಾಸಗಿ ಬಸ್ಗಳು ಜನರನ್ನು ತೆಗೆದುಕೊಂಡು ಹೋಗಿ ಆ ಥರ ವ್ಯವಸ್ಥೆಗಳಿಲ್ಲ. ಆದರೆ ಮಂಗಳೂರಿನಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಇದಕ್ಕೆ ಭಾರತ ಸರ್ಕಾರವೇ ಅನುವು ಮಾಡಿಕೊಟ್ಟಿದೆ. ಹಾಗಾಗಿ ಮಂಗಳೂರು ನಗರದಲ್ಲಿ ಸುಮಾರು 362 ಸಿಟಿ ಬಸ್ಗಳಿವೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 700ಕ್ಕೂ ಹೆಚ್ಚು ಸರ್ವಿಸ್ ಬಸ್ಗಳಿವೆ. ನಾವು ಸರಾಸರಿ ನೋಡಬೇಕಾದ್ರೆ 1000ಕ್ಕಿಂತ ಹೆಚ್ಚು ಖಾಸಗಿ ಬಸ್ಗಳು ಇಡೀ ಜಿಲ್ಲೆಯಲ್ಲಿ ಓಡಾಡ್ತಾ ಇದೆ. ಅವರ ವರಮಾನ ಕೂಡ ಸಾಕಷ್ಟು ಕೂಡ ಇದೆ. ತಿಂಗಳಿಗೆ ಅಂದರೆ ದಿನಕ್ಕೆ 1 ಕೋಟಿಯಷ್ಟು ಹೆಚ್ಚಿನ ವರಮಾನವನ್ನು ಖಾಸಗಿ ಬಸ್ಗಳು ಕೂಡ ತೆಗೆದುಕೊಳ್ತಾ ಇದೆ. ಇನ್ನು ಸರ್ಕಾರಿ ಬಸ್ಗಳು 500 ಆಸುಪಾಸಿನಲ್ಲಿರುವಂಥದ್ದು. ಅದು ಕೂಡ ಮಂಗಳೂರಿಂದ ಗ್ರಾಮೀಣ ಭಾಗಗಳಿಗೆ, ಅಂದರೆ ಮಂಗಳೂರಿಂದ ಧರ್ಮಸ್ಥಳ, ಮಂಗಳೂರಿಂದ ಪುತ್ತೂರು, ಸುಬ್ರಹ್ಮಣ್ಯ ಈ ಭಾಗಗಳಿಗೆಲ್ಲ ಸರ್ಕಾರಿ ಬಸ್ಗಳು ಇರುವಂಥದ್ದು. ಹಾಗಾಗಿ ಜನ ಸರ್ಕಾರದ ಶಕ್ತಿ ಯೋಜನೆಯ ಲಾಭವನ್ನು ಇಲ್ಲಿನ ಮಹಿಳೆಯರು ಸ್ವಲ್ಪ ಮಟ್ಟಿಗೆ ಕಡಿಮೆ ಸಂಖ್ಯೆಯಲ್ಲಿ ತೆಗೆದುಕೊಳ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ನಗರವಾಸಿಗಳು ಅತಿ ಹೆಚ್ಚಾಗಿ ಸಿಟಿ ಬಸ್ನಲ್ಲಿ ಓಡಾಡೋ ಕಾರಣಕ್ಕಾಗಿ, ಸಿಟಿ ಬಸ್ಸೇ ಅನಿವಾರ್ಯ ಆಗಿರೋ ಕಾರಣಕ್ಕಾಗಿ ಗ್ರಾಮೀಣ ಭಾಗಗಳ ಜನರು ಅಂದರೆ ಮಹಿಳೆಯರು ಈ ಶಕ್ತಿ ಯೋಜನೆಯ ಲಾಭವನ್ನು ಕೂಡ ಪಡ್ಕೊಳ್ತಾರೆ. ಇನ್ನು ಮಂಗಳೂರು ಸಿಟಿಯಲ್ಲಿ ನೋಡಬೇಕಾದ್ರೆ ನಗರ ಸಾರಿಗೆ ಕೇವಲ 30ರ ಆಸುಪಾಸಿನಲ್ಲಿ ಇರುವಂಥದ್ದು. ಅದು ಕೂಡ ಎಲ್ಲ ಭಾಗಗಳಿಗೆ ಸಂಪರ್ಕವನ್ನು ಹೊಂದಿಲ್ಲ. ಸಿಟಿ ಬಸ್ ಮಂಗಳೂರಿನ ಮೂಲೆ ಮೂಲೆಗೆ ಹೋಗ್ತಾ ಇದೆ, ಮೂಲೆ ಮೂಲೆಗೆ ಸಂಪರ್ಕ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಆದರೆ ಅದೇ ಪ್ರಮಾಣದಲ್ಲಿ ನಗರ ಸಾರಿಗೆಗಳು ಹೋಗ್ತಾ ಇಲ್ಲ. ಹಾಗಾಗಿ ನಗರ ಸಾರಿಗೆಯಲ್ಲಿ ಸಂಚರಿಸುವಂಥ ಬೆರಳೆಣಿಕೆಯ ಮಹಿಳೆಯರಿಗೆ ಈ ಶಕ್ತಿ ಯೋಜನೆಯ ಲಾಭ ಸಿಗಬಹುದೇ ಹೊರತಾಗಿ ಸಿಟಿ ಬಸ್ಸಲ್ಲಿ ಪ್ರತಿನಿತ್ಯ ಓಡಾಡುವಂತಹ ಅಸಂಖ್ಯಾತ ಮಹಿಳೆಯರಿಗೆ ಈ ಯೋಜನೆಯ ಲಾಭ ಸಿಗೋದು ಬಹಳಷ್ಟು ಕಡಿಮೆ ಅಂತ ಹೇಳ್ಬೋದು. ಶ್ರುತಿ, ಓಕೆ ಕಿಶನ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಮಾಹಿತಿಗಾಗಿ. ಈಗ ಒಂದು ಕಡೆ ನಾಳೆಯಿಂದ ಇಡೀ ರಾಜ್ಯಾದ್ಯಂತ ಶಕ್ತಿ ಯೋಜನೆ ಜಾರಿಗೆ ಬರ್ತಾ ಇದೆ. ಎಲ್ಲ ಮಹಿಳೆಯರು ಕೂಡ ರಾಜ್ಯಾದ್ಯಂತ ಈ ಕೆಎಸ್ಆರ್ಟಿಸಿ ಅಥವಾ ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ ಬಿಎಂಟಿಸಿಯಲ್ಲಿ ಫ್ರೀಯಾಗಿ ಓಡಾಡಬಹುದು. ಅದು ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಮಾನದಂಡಗಳಿಲ್ಲ. ಎಲ್ಲ ಮಹಿಳೆಯರು ಕೂಡ ಆರಾಮಾಗಿ ಫ್ರೀಯಾಗಿ ಬಸ್ಗಳಲ್ಲಿ ಓಡಾಡಬಹುದು ಅನ್ನೋ ಯೋಜನೆ ಇದು. ಆದ್ರೆ ಮಂಗಳೂರಿನ ಭಾಗಕ್ಕೆ ಇದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಬಿಕಾಸ್ ಪ್ರೈವೇಟ್ ಬಸ್ಗಳ ದರ್ಬಾರ್ ಜಾಸ್ತಿ ಇದೆ ಅಂತ. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ತುಮಕೂರು ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಖಾಲಿಯಾಗ್ತಾ ಇದೆ ನೀರು ಪೂರೈಸುವಂತಹ ಈ ಬುಗುಡನಹಳ್ಳಿ ಕೆರೆ. ಸೊ ಆ ಕೆರೆ ಬರಿದಾಗ್ತಾ ಇದೆ, ಯಾಕಂದ್ರೆ ಸರಿಯಾದಂತಹ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ ಇನ್ನೂ ಕೂಡ ಅಂತ ಹೇಳಿ. ಸೊ ಹಾಗಾಗಿ ಮಳೆ ಇನ್ನೂ ಬರ್ದೇ ಇರೋ ಕಾರಣ ಆ ಬುಗುಡನಹಳ್ಳಿ ಕೆರೆ ನೀರು ಕಂಪ್ಲೀಟ್ ಆಗಿ ಬರಿದಾಗ್ತಾ ಇದೆ. ಈಗ ವಾರಕ್ಕೊಮ್ಮೆ ನೀರನ್ನ ಪೂರೈಸಿದ್ರು ಕೂಡ ತುಮಕೂರು ನಗರಕ್ಕೆ 1 ತಿಂಗಳಲ್ಲಿ ನೀರು ಕಂಪ್ಲೀಟ್ ಆಗಿ ಕೆರೆ ನೀರೆಲ್ಲ ಕೂಡ ಖಾಲಿ ಆಗತ್ತೆ ಅನ್ನೋ ಅಂದಾಜಿದೀಗ ಸಿಗ್ತಾ ಇದೆ. ಇನ್ನೂ ಕೂಡ ಮಳೆ ಆಗ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಕೆರೆಯ ನೀರೆಲ್ಲ ಕೂಡ ಬರಿದಾಗ್ತಾ ಇದೆ. ನೀರಿನ ಸಮಸ್ಯೆ ಆಗದಂತೆ ಮತ್ತೊಂದು ಕಡೆಗೆ ತುಮಕೂರಿನ ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನ ವಹಿಸ್ತಾ ಇದ್ದಾರೆ. ಪಾಲಿಕೆಯಿಂದ ಹೇಮಾವತಿ ನಾಲೆ ಇಂಜಿನಿಯರ್ಗಳ ಜೊತೆ ಮಾತುಕತೆ ಕೂಡ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ. ಸೊ ಇನ್ನೊಂದು ತಿಂಗಳು ಕೂಡ ನೀರನ್ನ ಪೂರೈಸಿದ್ರೆ ಖಾಲಿಯಾಗುವಂತಹ ಅಭಾವ ಎದುರಾಗ್ತಾ ಇದೆ. ಕುಡಿಯೋ ನೀರಿಂದು ಸಮಸ್ಯೆ ತುಮಕೂರು ನಗರಕ್ಕೆ ಆಗುತ್ತೆ ಅನ್ನೋದೊಂದು ವರದಿ ಏನಿದೆ, ಅದನ್ನು ಒಂದು ಸ್ವಲ್ಪ ಜೂನ್ ತನಕನೂ ನಮಗೆ ಯಾವುದೇ ರೀತಿ ಒಂದು ಕುಡಿಯೋ ನೀರಿಂದು ಸಮಸ್ಯೆ ಬರೋದಿಲ್ಲ.
ಇವತ್ತಿಗೂ ಕೂಡ ನಮ್ಮ ಬುಗಡ್ನಳ್ಳಿ ಪ್ಲಾಂಟ್ ಇದರಲ್ಲೂ ಕೂಡ ನೀರಿದೆ, ಸಾಕಷ್ಟು ನೀರಿದೆ. ಡೆಡ್ ಸ್ಟೋರೇಜ್ ಅಂತ ಹೇಳಿ ಬಹುಶಃ 30 TMC ಅಷ್ಟು ಅಲ್ಲಿ ಮಾಡ್ತಾರೆ. ಬಹುಶಃ ಉಳಿಕೆ ಇರೋ ನಮ್ಮ 44ರಿಂದ 50 TMC ನಮ್ಮದೇನು ಕಳೆದ ಬಾರಿ ನಾನು ಇನ್ಫಾರ್ಮೇಷನ್ ತೊಗೊಂಡಾಗ ಇತ್ತು, ಅಷ್ಟನ್ನು ಕೂಡ ನಾವು ಪ್ರತಿಯೊಂದು 4 ದಿನಗಳಿಗೊಮ್ಮೆ ಪ್ರತಿಯೊಂದು ವಾರ್ಡಿಗೂ ನಾವು ಇವಾಗ ಕಂಟಿನ್ಯೂಸ್ ಆಗಿ ಬಿಡ್ತಾ ಇದ್ದೀವಿ. ನಮ್ಮ ಪಂಪಿಂಗ್ ಮೆಷಿನರಿದೂ ಕೂಡ ಎಲ್ಲದನ್ನು ನಾವು ವರ್ಕಿಂಗಲ್ಲೇ ಇಟ್ಟಿದ್ದೀವಿ, ಅವನ್ನೆಲ್ಲ ಸರ್ವಿಸ್ ಕೂಡ ಮಾಡಿಸಿದ್ದೀವಿ. ಜನರಿಗೆ ಯಾವುದೇ ರೀತಿ ನೀರಿನ ಅಭಾವ ಉಂಟಾಗದಂತೆ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ಪಾಲಿಕೆಯದು, ಮತ್ತೆ ನಾವು ಅದಕ್ಕೆ ಕ್ರಮ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಈಗ ಸದ್ಯದ ಮಟ್ಟಿಗೆ ತುಮಕೂರಿನಲ್ಲಿ ಇನ್ನೊಂದು ತಿಂಗಳು ನೀರು ಪೂರೈಕೆ ಆದ್ರೆ ನೀರು ಖಾಲಿ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರಗಳಿದೆ. ಈ ಹಿಂದೆ ಯಾವಾಗ್ಲಾರು ಈ ರೀತಿಯಾಗಿ ಪರಿಸ್ಥಿತಿ ಆಯ್ತಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಏನ್ ಹೇಳಿದ್ದಾರೆ, ಏನ್ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಿಕ್ ಮುಂದಾಗಿದ್ದಾರೆ? ಶ್ರುತಿ, ಈಗಿರೋ ಕೆರೆಯಲ್ಲಿ, ಬುಗಡ್ನಳ್ಳಿ ಕೆರೆಯಲ್ಲಿ ಇರುವಂತ ನೀರಿನ ಸ್ಥಿತಿಗತಿಯನ್ನು ನೋಡಿದ್ರೆ ಇನ್ನು 1 ತಿಂಗಳು ಕೂಡ ಅದು ನೀರು ಬಳಕೆಗೆ ಯೋಗ್ಯ ಅನ್ನೋದು ಕೂಡ ಒಂದು ಅನುಮಾನ ಹುಟ್ಟುಹಾಗ್ತಿದೆ. ಯಾಕಂದ್ರೆ ಆಲ್ರೆಡಿ ಸಂಪೂರ್ಣವಾಗಿ ಕೆರೆ ಬತ್ತಿ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಕೆಳಮಟ್ಟದಲ್ಲಿರುವಂತ ನೀರು ಈಗ ಶೇಖರಣೆ ಆಗಿರ್ತಕ್ಕಂಥದ್ದು. ಆ ನೀರ್ನ ಯಾವುದೇ ಕಾರಣಕ್ಕೂ ಕೂಡ ಕುಡಿಯೋ ನೀರ್ನಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಮಣ್ಣು ಇರೋದ್ರಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಈ ಒಂದು ಏನು ಬುಗಡ್ನಳ್ಳಿ ಕೆರೆ ಖಾಲಿ ಆಗ್ತಾ ಇರೋದ್ರಿಂದ ತುಮಕೂರು ನಗರಕ್ಕೆ ಸುಮಾರು 3.5ರಿಂದ 4 ಲಕ್ಷ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಎದುರಾಗುತ್ತೆ ಅಂತ ಹೇಳಿ ಕಾಣ್ಬೋದು. ಯಾಕಂದ್ರೆ ಈಗ ಏನ್ ಇಷ್ಟೊತ್ತಿಗೆ ಮುಂಗಾರು ಸ್ಟಾರ್ಟ್ ಆಗಿ ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಬರ್ಬೇಕಿತ್ತು, ಆದ್ರೂ ಕೂಡ ಮಳೆ ಬಂದಿಲ್ಲ. ಏನೋ ಅದ್ರಲ್ಲೂ ಕೂಡ ಏನು ಗೊರೂರು ಜಲಾಶಯದಿಂದ ಕೂಡ ಒಂದು ನೀರ್ ಬರ್ಬೇಕಿತ್ತು, ಅಲ್ಲೂ ಕೂಡ ಒಂದು ನೀರಿನ ಈಗ ಹೇಮಾವತಿ ನಾಲೆ ರಿಪೇರಿ ಆಗ್ತಾ ಇರೋದ್ರಿಂದ ಅಲ್ಲೂ ಏನು ನೀರ್ ಬಿಡೋದಕ್ಕೆ ಸಾಧ್ಯತೆ ಇಲ್ಲ. ಈಗ ಆಲ್ರೆಡಿ ಏನು ಇಲ್ಲಿನ ಪಾಲಿಕೆ ಅಧಿಕಾರಿಗಳು ಹೇಮಾವತಿ ಇಂಜಿನಿಯರ್ಗಳ ಹತ್ರ ಚರ್ಚೆ ಮಾಡಿದ್ದಾರೆ. ಮತ್ತೆ ಪಾಲಿಕೆ ಆಯುಕ್ತ ದರ್ಶನ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಳವಳ ವ್ಯಕ್ತಪಡಿಸತಕ್ಕಂಥದ್ದು. ಮೊನ್ನೆ ಕೂಡ ಏನು ಮಹಾಪೌರದ ಪ್ರಭಾವತಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನ ಎಲ್ಲಾ ವಾರ್ಡ್ಗಳನ್ನ ಇಂಜಿನಿಯರ್ಗಳು ಮತ್ತೆ ಸದಸ್ಯರನ್ನ ಕರೆತಂದು ಒಂದು ಏನು ಸಭೆ ನಡೆಸಿದ್ದಾರೆ. ಕುಡಿಯೋ ನೀರಿಗೆ ಸ್ಥಿತಿಗತಿ ಸರಿಯಾಗಿಲ್ಲ. ಮುಂಬರುವ ಅಂದ್ರೆ ಸುಮಾರು 15 ದಿನಗಳ ಅಷ್ಟೇ ನೀರಾಗುತ್ತೆ ಕುಡಿಯೋ ನೀರಿಗೆ ತುಮಕೂರು. 15 ದಿನಗಳ ಮೇಲೆ ಸ್ವಲ್ಪ ಸಮಸ್ಯೆ ಆಗುವಂತ ವ್ಯವಸ್ಥೆ ಇದೆ. ಮತ್ತೆ ಈಗಾಗಲೇ ಎಲ್ಲೆಲ್ಲಿ ನೀರ್ ಸಿಗುವಂತ ಸೋರ್ಸ್ ಇದೆ, ಏನು ಬೋರ್ವೆಲ್ ಆಗಿರ್ಬೋದು, ಅಕ್ಕಪಕ್ಕದ ತೋಟದಲ್ಲಾಗಿರ್ಬೋದು, ಈ ಒಂದು ತೋಟಗಳಲ್ಲಿ ನೀರನ್ನ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈಗೇನು ಈ ವಾರ ತಪ್ಪಿದ್ರೆ ಮುಂದಿನ ವಾರ ನೀರು ಮಳೆ ಬರದೇನೆ ಇದ್ರೆ ನಿಜಕ್ಕೂ ತುಮಕೂರಿನ ಜನರಿಗೆ 3.5ರಿಂದ 4 ಲಕ್ಷ ಜನರಿಗೆ ಕುಡಿಯೋ ನೀರಿಗೆ ಸಾಕಷ್ಟು ಅಭಾವ ಉಂಟಾಗುತ್ತೆ ಅಂತಾನೆ ಹೇಳ್ಬೋದು. ಶ್ರುತಿ, ಓಕೆ ವಿಠಲ್, ಥ್ಯಾಂಕ್ ಯು ತಮ್ಮಲ್ಲ ಈ ಕ್ಷಣದ ಮಾಹಿತಿಗೆ. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಮತ್ತೊಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಚಿಕ್ಕಮಗಳೂರಿನ ಕಳಸಾದಲ್ಲಿ ಸರ್ಕಾರಿ ಡಾಕ್ಟರ್ ಹೈಡ್ರಾಮಾ ಮಾಡಿದ್ದಾರೆ. ಕುಡಿದು ಟೈಟ್ ಆಗಿ ಆಸ್ಪತ್ರೆಗೆ ಬಂದ್ರಂತೆ ಡಾಕ್ಟರ್. ಸಂತಾನಹರಣ ಚಿಕಿತ್ಸೆ ಮಾಡುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ಫುಲ್ ಟೈಟ್ ಆಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಡಾಕ್ಟರ್ ಅನ್ನ ಬಚಾವ್ ಮಾಡೋದಕ್ಕೆ ಸಿಬ್ಬಂದಿ ದೊಡ್ಡ ಮಟ್ಟದ ಯತ್ನವನ್ನ ನಡೆಸಿದ್ದಾರೆ. ಡಾಕ್ಟರ್ಗೆ ಶುಗರ್ ಕಮ್ಮಿ ಆಗ್ಬಿಟ್ಟಿದೆ, ಬಿಪಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳಿ ನಾಟಕವನ್ನ ಆಡಿದ್ರ ಆಸ್ಪತ್ರೆಯ ಸಿಬ್ಬಂದಿ. ಹಾಗಾದ್ರೆ ಡಾಕ್ಟರ್ಗೆ ಟ್ರೀಟ್ಮೆಂಟ್ ನೀಡೋ ನಾಟಕ ಆಡಿದ್ರ ಸಿಬ್ಬಂದಿ ಅನ್ನೋ ಆರೋಪ ಇದಕ್ಕೆ ಕೇಳಿ ಬರ್ತಾ ಇದೆ. ಸಂತಾನಹರಣ ಚಿಕಿತ್ಸೆಗೆ ಪಾಪ ಬಾಣಂತಿಯರು ಬಂದಿದ್ದಾರೆ, ಅವ್ರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಆಪರೇಷನ್ ಮಾಡ್ಲಿಕ್ಕೆ ಅಂತ ಹೇಳಿ ಅನಸ್ತೇಷಿಯಾ ಕೊಟ್ಬಿಟ್ಟಿದಾರಂತೆ ಮೊದಲೇ. ಆಸ್ಪತ್ರೆಯಲ್ಲಿ ಪಾಪ ಅವ್ರ ಅನಸ್ತೇಷಿಯಾ ತೆಗೆದುಕೊಂಡು ಮಲಗಿದ್ರೆ ಈ ಡಾಕ್ಟರ್ ಬಂದಿದ್ದೇ ಲೇಟು. ಸೊ ಜೊತೆಗೆ ಡಾಕ್ಟರ್ ಎಡವಟ್ಟಿನಿಂದ ಆಪರೇಷನ್ ಕೂಡ ಮುಂದೂಡಿಕೆ ಮಾಡಲಾಗಿದೆಯಂತೆ. 10ಕ್ಕೂ ಹೆಚ್ಚು ಮಹಿಳೆಯರು ಆಪರೇಷನ್ ಬಂದು ಪರದಾಡುವಂತಹ ಪರಿಸ್ಥಿತಿ ಇದೆ. ವಿಜುವಲ್ಸ್ ಅನ್ನ ನೋಡ್ತಾ ಇದ್ರಲ್ಲ, ಡಾಕ್ಟರ್ಗೆ ಲೋ ಬಿಪಿ ಆಗಿದೆ, ಹೈ ಬಿಪಿ ಆಗಿದೆ, ಶುಗರ್ ಲೆವೆಲ್ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿ ಕರೆದುಕೊಂಡು ಹೋಗ್ತಿದ್ದಾರೆ. ಬನ್ನಿ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಸ್ಥಳೀಯರಾಗಿರುವಂತಹ ಅವಿನಾಶ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅವಿನಾಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸರಿ, ಏನ್ ಸರ್ ಇದು ಡಾಕ್ಟರ್ ನಿಜವಾಗ್ಲೂ ಹೈ ಬಿಪಿ ಆಗಿತ್ತಾ, ಶುಗರ್ ಲೋ ಆಗಿತ್ತಾ, ಏನ್ ಕಥೆ ಇದು? ಮೇಡಮ್ ಇದೆಲ್ಲ ಕಟ್ಟುಕತೆ. ಇಲ್ಲಿ ಏನಂದ್ರೆ ಸಣ್ಣ ಮಕ್ಕಳನ್ನ ಹಿಡ್ಕೊ ಬಂದು ಇಲ್ಲಿ ಒಂದು ಆಪರೇಷನ್ ಕ್ಯಾಂಪಿಗೆ ಅಂತ ಹೇಳಿ ಬಂದು ಇದು ಸಾಮಾನ್ಯವೆಲ್ಲ ಬರೋದು ಗವರ್ಮೆಂಟ್ ಹಾಸ್ಪಿಟಲ್ ಸಹಜವಾಗಿ. ಅವ್ರು ಬಂದಂತ ಸಂದರ್ಭದಲ್ಲಿ ಇವರು ಮಕ್ಕಳ ಜೊತೆ ಒಂದು ಹೆಂಗಸರು ಒಂದು ಮಹಿಳೆಯರ ಜೊತೆ ಜೀವದ ಜೊತೆ ಆಟ ಆಡ್ತಿದಾರೆ ಅಂತ ಹೇಳ್ಬೋದು ಅಷ್ಟೇ, ಮತ್ತಿನ್ನೇನು ಅಲ್ಲ. ಅನಸ್ತೇಷಿಯಾ ಕೊಟ್ಬಿಟ್ರೆ ಅವರು ಇಷ್ಟ ಅವರ್ ಅಂತ ಇರತ್ತೆ ಅನಸ್ತೇಷಿಯಾ, ಮತ್ತೆ ಇವ್ರು ಮುಂದೂಡಿಕೆ ಮಾಡಿದ್ರೆ ಮತ್ತೊಂದು ಅನಸ್ತೇಷಿಯಾ ಕೊಟ್ಟು ಆಪರೇಷನ್ ಮಾಡ್ಬೇಕಾಗಿರೋ ಪರಿಸ್ಥಿತಿ.
ಹೇಳ್ತಾರೆ ಅವರು. ಇವಾಗ ಆಪರೇಷನ್ ಕ್ಯಾಂಪ್ನ ಆಲ್ರೆಡಿ ಇದ್ ಮಾಡಿದ್ದಾರೆ. ಬಟ್ ಅವ್ರು ಏನ್ ಹೇಳ್ತಾರಂತಂದ್ರೆ ಇಲ್ಲ ನಮ್ ಡಾಕ್ಟರಿಗೆ ಸಮಸ್ಯೆ ಇತ್ತು ಹಾಗೀಗಂತ. ಬಟ್ ಇಲ್ಲಿದ್ದವ್ರು ಎಲ್ಲರೂ ಕಂಪ್ಲೀಟ್ ಆಗಿ ನೋಡಿದ್ದಾರೆ. ಅದ್ರಲ್ಲೂ ಒಂದ್ ಮಹಿಳೆಗೆ ನಾವು ಒಂದ್ ಹೆಜ್ಜೆ ಮುಂದಿಟ್ಟು ಅವ್ರು ಏನ್ ಮಾಡಿದ್ದಾರೆ, ನಾನು ಆಪರೇಷನ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಚುಚ್ಚಿದ್ದಾರೆ. ಅವ್ರು ನಿನ್ನೆ ಆಕ್ಸಿಜನ್ ಇದನ್ನೆಲ್ಲ ಹಾಕೊಂಡು ಮಲ್ಕೊಂಡಿದ್ದಾರೆ. ಯಾಕೆ ಇವರು ನಮ್ ಕಂಡೀಷನ್ ಸರಿ ಇಲ್ಲ ಅಂತ ಅಂದ್ಮೇಲೆ ಅಂತವ್ರನ್ನ ಯಾಕೆ ಇಟ್ಕೊಂತಾರೆ, ಯಾಕೆ ಕ್ಯಾಂಪಿಗೆ ಕರ್ಸ್ತಾರೆ? 26 ಜನ, ಸುಮಾರು 26 ಜನ ಎಲ್ಲರೂ ವಾಮಿಟಿಂಗ್, ಅಲ್ಲಿ ಬಿದ್ಕೊಂಡಿದ್ದಾರೆ, ಇಲ್ಲಿ ಬಿದ್ಕೊಂಡಿದ್ದಾರೆ. ಆದ್ರೆ ಅಟ್ಲೀಸ್ಟ್ ಅದಕ್ಕೆ ಬೆಡ್ ವ್ಯವಸ್ಥೆ ಇದೆಯಾ? ನೆಲದ ಮೇಲೆಲ್ಲ ಬೆಡ್ ಹಾಕಿದ್ದಾರೆ, ಆ ಕಡೆ ಈ ಕಡೆ ಡ್ರಿಪ್ ಎಲ್ಲ ಚುಚ್ಚಿ ಹಿಂಗ್ ನೇತಾಕೊಂಡಿದ್ದಾರೆ. ಒಂದು ಭಾರಿ ಒಂದು ಹೇಗಂದ್ರೆ ಸಾಮಾನ್ಯರಿಗೆ ಅದು ಮುಜುಗರ ಆಗಂತ ವಿಚಾರ ಅದು. ಬಾಣಂತಿಯರು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿರ್ತಾರೆ. ಬಂದಿರ್ತಾರೆ 2 ತಿಂಗಳು 1.5 ತಿಂಗಳು ಈ ತರ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ಅವರಿಗೆ ಅವರು ಹೇಳ್ತಾರೆ ಲಾಸ್ಟಿಗೆ ಲೋ ಬಿ ಪಿ ಅದು ಇದು. ಬಟ್ ನಾವೇ ಇಲ್ಲಿ ನೋಡ್ತಾ ಇದೀವಿ, ಅವ್ರನ್ನ ಓಲಾಡ್ಕೊಂಡು ಹೋಗ್ತಿರೋದು ನಾವು ನೋಡ್ತಾ ಇದೀವಿ. ಅಲ್ಲಿ ಕುಡಿದು ಬಂದಿರೋದು ಕನ್ಫರ್ಮ್ ಹಾಗಾದ್ರೆ ತಾವು ಹೇಳೋ ಪ್ರಕಾರ? ಕನ್ಫರ್ಮ್ ಮೇಡಮ್. ಬಟ್ ಇವ್ರು ಕನ್ವೆ ಮಾಡ್ತಿರೋದು ಒಂದು ಅದನ್ನ ಬದಲಿಸ್ತಾರ ವಿಚಾರ ಹೇಗಂದ್ರೆ ಅವ್ರಿಗೆ ಲೋ ಬಿ ಪಿ ಆಗಿತ್ತು, ಒಬ್ರಿಗೆ ಶುಗರ್ ಆಗಿರುತ್ತು, ಇನ್ನೊಬ್ರಿಗೆ ಹಾರ್ಟ್ ಅಟ್ಯಾಕ್ ಮೈಲ್ಡ್ ಆಗಿತ್ತು. ಈ ತರ ನಾನಾ ಕಾರಣ ಕೊಟ್ಕೊಂಡಿದ್ದಾರೆ. ನಾನು ವಿಡಿಯೋ ಹಾಕಿದ್ದೆ, ಅದ್ರಲ್ಲಿ ನೋಡಿರ್ಬೋದು ತಾವು. ಹೋಗ್ತಾ ಇದಾರೆ ಅವ್ರನ್ನೆಲ್ಲ. ಅವ್ರೊಂದು ನಾಟಕೀಯವಾಗಿ ಹೆಂಗ್ ಕರ್ಕೊಂಡು ಹೋಗ್ತಿದಾರೆ. ಆದ್ರೆ ಇಲ್ಲಿರೋ ಮಕ್ಕಳ ಬಗ್ಗೆ, ಇಲ್ಲಿರೋ ಪೇಷಂಟ್ಸ್ ಬಗ್ಗೆ ಅವ್ರಿಗೆ ಯಾವ ಕಾಳಜಿನೂ ಕಾಣ್ತಾ ಇಲ್ಲ ಅಲ್ಲಿ. ಥ್ಯಾಂಕ್ ಯು ಅವಿನಾಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿದ್ದೀವಿ. ಸೊ ಅವರು ಹೈಡ್ರಾ ಮಾಡ್ತಾ ಇದ್ದಾರೆ, ಡಾಕ್ಟರ್ ಕುಡಿದು ಬಂದು ಅನ್ನೋ ಒಂದು ಗಂಭೀರ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ನೋಡೋಣ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ವಿರುದ್ಧ ಯಾವ ರೀತಿಯಾಗಿ ಆಕ್ಷನ್ ತೆಗೆದುಕೊಳ್ತಾರೆ, ಪಾಪ ಅಲ್ಲಿರುವಂತಹ ಬಡ ಮಹಿಳೆಯರಿಗೆ ಯಾವ ರೀತಿಯಾಗಿ ನ್ಯಾಯ ಒದಗಿಸ್ತಾರೆ ನೋಡೋಣ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.